ಆಂಟಿ ಹಂಗಾರೆ ಈ ಅಂಕಲ್ ನಿಮಗೆ ಗೊತ್ತಾ? ಅಯ್ಯ ಹುಡುಗಿ ಆಂಟಿನ ಥಂಟಿನ ನನಗೆ ಗೊತ್ತಂತ ಹಾಗೆ ಹೇಳಲಿಲ್ಲ ನನ್ನ ತಮ್ಮ. ಅಲ್ಲಪ್ಪ ರಾಮಣ್ಣ, ನಿನಗೆ ಮಾಡೋದು ಸರಿ ಏನಪ್ಪ? ನಾನು ಅವತ್ತು ಹೇಳೇ ಹೋಗಿದ್ದೀನಿ. ಈ ಬಂಗಾರಮ್ಮ ಅಂದರೆ ಏನು ಅಂದ್ಕೊಂಡಿದ್ಯಪ್ಪ? ನಂದಿಲ್ಲೇ ಹುಣ್ಸೆಕಟ್ಟೆ ಅಂತ ಹೇಳೋಗ್ಲಿಲ್ಲೇನಪ್ಪ? ಹೇಳೋಗಿ 200 ರೂಪಾಯಿ ಕೊಟ್ಟೋದೆ ನಾನು. ಬಾರಪ್ಪ ಯಾವಾಗನ ನಮ್ಮ ಮನೆಗೆ ಬಾ, ನಾನೇ ನೋಡ್ಕೊಂತೀನಿ ಅಂತ ಹೇಳೋಗೀನಿ. ಹೆಂಡ್ತಿ ಮಕ್ಕಳು ಇಲ್ಲ ಅಂತ ಹೇಳಿದೀಯ. ಈಗ ನೋಡಿದ್ರೆ ನಾನು ಯಾರೋ ಏನೋ ಗೊತ್ತೇ ಇಲ್ಲ ಅಂತಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಐತೆ? ನೀನೇ ಹೇಳಪ್ಪ. ನನಗೆ ಬಂಗಾರಮ್ಮ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನೀವು ಯಾರಂತ ನನಗೆ ಗೊತ್ತೇ ಇಲ್ಲ. ನನ್ನ ಹೆಂಡತಿ ಬದುಕಿದಾಳೆ ಗೊತ್ತೇ. ನೀವು ಯಾರನ್ನ ನೋಡಿ ಯಾರು ಅಂತ ಹೇಳ್ತಿದ್ದೀರಾ? ಅದೇ ನನ್ನ ನಾಡಿ ಸುಳ್ಳು ಹೇಳ್ತೀಯ ನೀನು. ನಮ್ಮವ್ವ ಅವತ್ತು ಕೊಟ್ಟೋಗಿದ್ದಾಳೆ, ನಾವು ಮಾತಾಡಿದ್ದೀವಿ. ಈಗ ನೋಡಿರಿ ಹಿಂಗಂತೀಯಲ್ಲಣ್ಣ. ಏಯ್, ನಾನು ಏನು ಅಂದ್ಕೊಂಡಿದ್ಯೋ ನೀನು? ನನ್ನ ಹತ್ರನೇ ಸುಳ್ಳು ಬಗಳ್ತೀಯ. ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹುಡುಗಿ ಕೇಳ ಇಲ್ಲಿ, ಇವನು ಹೆಂಡ್ತಿ ಮಕ್ಕಳು ಇಲ್ಲ ಅಂತ ಹೇಳಿದಾನೆ. ಹಂಗಾರೆ ನನಗನಿಸ್ತೈತೆ ಇವನು ಸುಳ್ಳು ಹೇಳ್ಕೊಂಡು ಎಲ್ಲರ ತಗೋ ಭಿಕ್ಷೆ ಬೇಡ ಬದ್ಲಿ ಈ ಥರ ದುಡ್ಡು ವಸೂಲಿ ಮಾಡ್ತಾನೆ ಅಂತ ಅನಿಸ್ತೈತೆ ನನಗೆ. ಹೌದು ಆಂಟಿ, ನನಗೂ ಹಂಗೆ ಅನಿಸ್ತಾ ಇದೆ. ಯಾಕೆಂದ್ರೆ ನನ್ನ ಹತ್ರ ಈಗ ಅಂತಾನೆ ಹೇಳ್ತಾ ಇದ್ರು, ಅವ್ರ ಹೆಂಡತಿಗೆ ಏನೋ 2 ಕಿಡ್ನಿ ಫೇಲ್ ಆಗ್ಬಿಟ್ಟಿದ್ದಾವೆ, ದಿನ ಮಾತ್ರೆ ತಗೊಳ್ಬೇಕು, ಅದು ತಗೊಬೇಕು, 10,000 ರೂಪಾಯಿ ಖರ್ಚಾಗುತ್ತಮ್ಮ ಅಂತೆಲ್ಲ ಹೇಳ್ತಾ ಇದ್ರು. ಈಗೇನು ಹೇಳ್ತೀಯೋ? ಬಾಯ್ ಬಿಡೋ. ಏನಮ್ಮ ನೋಡಕ್ಕೆ ನೀನು ನನ್ನ ಮಗಳಿದ್ದಂಗೆ ಇದೆಯಾ? ಯಾಕಮ್ಮ ಸುಳ್ಳು ಹೇಳ್ತೀಯ ನೀನು? ನಾನೆಲ್ಲಮ್ಮ ಕೇಳಿದೆ ನಿನ್ನ. ನೀನೇ ನಾನು ಈ ಊರಿಗೆ ಹೊಸಬ್ಳು ಅಂಕಲ್, ಹಂಗಾಗಿ ಈ ಊರೆಲ್ಲ ಒಂದ್ಸರಿ ತೋರಿಸ್ರಿ ಅಂತ ನೀನು ನನ್ನ ಕೇಳ್ತಿದ್ದೆ. ನಾನು ಯಾವಾಗಮ್ಮ ಹಂಗೆ ಕೇಳಿದೆ? ಹಂಗೆಲ್ಲ ಹೇಳ್ಬಾರ್ದಮ್ಮ. ನನಗೆ ಈ ಊರಾಗೆ ನಂದೇ ಆದ ಗೌರವ ಐತೆ, ಅದನ್ನ ನೀನು ಕಳಿಬೇಡ. ಅರೆ ಈಗಿನ ಹೇಳ್ದಲ್ಲೋ, ನನ್ನ ಹೆಂಡತಿ ಆಸ್ಪತ್ರೆಗೆ ಇದ್ದಾಳಂತ. ಆರೆ ಆ ಹುಡುಗಿ ಹತ್ರ ಹಿಂಗೆ ಹೇಳ್ತಿದ್ಯಾ? ಅಂಕಲ್, ನಾನೆಲ್ಲಿ ಆ ಥರ ಕೇಳಿದೆ ನಿಮ್ಮನ್ನ? ನೀವೇ ತಾನೇ ನಾನು ದೇವಸ್ಥಾನಕ್ಕಿನ್ನ ಒಳಗೆ ಹೋಗಿಲ್ಲ. ಹಿಂಗಮ್ಮ ಹಂಗಮ್ಮ, ನನ್ನ ನೋವು ಹಂಗಾಯ್ತಮ್ಮ, ನನ್ನ ಕಷ್ಟ ಹಿಂಗೆ ಐತಂತೆಲ್ಲ ಹೇಳ್ಬಿಟ್ಟು ಈಗ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ? ಈಗ ಅಜ್ಜಿ ಮುಂದೆನೇ ಹೇಳಿದ್ದೀರಾ ನೀವು ನನ್ನ ಹೆಂಡತಿ ಆಸ್ಪತ್ರೆಗಿದ್ದಾರೆ ಅಂತೇಳಿ. ಎಷ್ಟು ಸುಳ್ಳು ಹೇಳ್ತಿದ್ದೀರಾ? ಇದರಲ್ಲೇ ಗೊತ್ತಾಗ್ತಿದೆ ನೀವು ಹೇಳ್ತಿರೋದೆಲ್ಲ ಸುಳ್ಳು ಅಂತ. ಹೇಳಯ್ಯ, ಇನ್ನ ಏನು ಹೇಳ್ಬೇಕಂತಿದ್ಯಾ ಹೇಳು. ಅಲ್ಲೇ ಅದು ನಾನು ಬಾಗ್ಲು ಬೀಗ ಹಾಕಿ ಬಂದಿದ್ದೆ. ನೀನು ಹೆಂಗೆ ಬಂದೆ ನೀನು? ನಾನು ಹೆಂಗನ ಬರ್ತೀನಿ, ಅದೆಲ್ಲ ನಿನಗೆ ಯಾಕೆ ಬೇಕು? ಕಿಡ್ನಿನಾ ಇಡ್ಲಿನಾ? ಏನು ಹೋಗಿದ್ದಾವೆ? ಎಲ್ಲಿ ಕಳೆದೋಗಿದ್ದಾವೆ? ಎಲ್ಲಿ ಎಕ್ಸಾಮ್ ಬರೆಯೋಕೆ ಹೋಗಿದ್ದಾವೆ? ಅದು ಹಂಗಲ್ಲ ಕಣೆ. ಯಾರವ ನೀನು? ಏನಾಗಬೇಕು ಇವನಿಗೆ ನೀನು? ಅದೇಮ್ಮ ನಾ ಹೇಳ್ತಿದ್ನಲ್ಲ, ಏನೋ ಹೆಂಡ್ತಿ ಏನಾಗಿ ಸತ್ತದಳ ಅಂತ ಹೇಳಿದ ನೀನು ನಿನ್ನ ಹತ್ರ. ಯಾಕೆ ತಾಯಿ, ನೀನು ಇದೇ ಊರಳೆ? ಗೊತ್ತೇನು ಈ ಹುಡುಗ? ಅದೇನೋ ಕಣವ ತಲೆ ಮೇಲೆ ಅದೇನೋ ಮನೆಗೆ ಅತ್ತ ಬಿದ್ದು ಊಟಕ್ಕೆ ಕೊಟ್ಟವಳು ಹಿಂಗೆ ಸತ್ತೋಗ್ಬಿಟ್ಲಂತ ಏನೋ ಹೇಳಿದ್ದ ಕಣವ. ಅಲ್ಲಿ ಬಸ್ ಸ್ಟ್ಯಾಂಡ್ನೇ ಸಿಕ್ಕಿದ್ದಲ್ಲ, ಭಾಳ ದಿನ ಆಯ್ತು. ನೀನು ಇದೇ ಊರಳ? ಹೂನಮ್ಮ, ನಾನು ಇದೇ ಊರಳು. ಇಲ್ಲಿ ನಿಂತಿದ್ದಾನಲ್ಲ, ಇವನು ನನ್ನ ಗಂಡ. ಇದೇನೇ ಬೇಬಿ, ನಾವು ಕೇಳಿಸ್ಕೊಂತಿರೋದು ನೋಡ್ತಿರೋದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅಲ್ಲ, ಸರೋಜಿ ಬಗ್ಗೆ ಅವಳ ಗಂಡ ಹಿಂಗೆಲ್ಲ ಹೇಳಿದ್ದಾನೆ. ಅಯ್ಯೋ, ನಿನಗೆ ಹಿಂಗಾಗಿತ್ತಂದ್ರೆ ನನಗೆ ಹಂಗೆ ಆಗಿರ್ಬೇಕು ಹೇಳೇ ಪಾರ್ವತಕ್ಕ. ಅದನ್ನೇ ನಾನು ಹೇಳೋಣ ಅಂತೇಳಿ ಒಂದೇ ಉಸಿರಿಗೆ ಓಡ್ ಬಂದಿದ್ದ ಗೊತ್ತೇ. ಇವಳ ಗಂಡ ಆ ಹುಡುಗಿ ಹೋಗೋ ಅದು ಯಾರೋ ಹುಡುಗಿ ಕೆಂಜಗುದ್ಲವಳು ನಿಂತಾಳಲ್ಲ, ಅವಳ ಹತ್ರ ಕೇಳ್ತಿದ್ದ, ಹಿಂಗಾಗಿತ್ತಮ್ಮ ನನ್ನ ಹೆಂಡ್ತಿವು ಎಕ್ಸಾಮ್ ಬರೆಯೋಕೆ ಹೋಗಿದ್ದಾವಂತೆ, ಎಕ್ಸಾಮು. ಅಯ್ಯೋ, ನನಗಂತೂ ಕೇಳಿಸ್ಕೊಂಡು ಹೆಂಗೆ ನಗೋಬೇಕು ಎಲ್ಲಿ ನಗೋಬೇಕಂತ ಗೊತ್ತಾಗ್ಲಿಲ್ಲ ಕಣೆ. ಯಾಕ? ಏನಂಟಿ ನೀವು ಇವರು ವೈಫಾ? ಅಯ್ಯೋ, ನೀವು ಹಾಸ್ಪಿಟ್ಲಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ರು. ನಾವ ಅದೇನೋ ಒಂದೆಲ್ಲ ನೀನು ಎತ್ತ ಇಂಗ್ಲೀಷ್ನಾಗೆ ಪೈಪೋ ಗೀಪ, ಅದು ನಾನೇನೆ ಆಸ್ಪತ್ರೆಗಿರೋಳು. ಎದ್ದು ಓಡ್ ಬಂದಿದ್ದೀನಿ ನನ್ನ ಗಂಡನ ನೋಡೋಣ ಅಂತ. ಇನ್ನು ಅಯ್ಯಮ್ಮನ ಹತ್ರ ಸೊತೆ ಹೋಗಿದ್ದಾಳೆ ಅಂತ ಹೇಳಿದ್ದಾನೆ, ದೆವ್ವಾಗಿ ಬಂದಿದ್ದೀನಿ ನೋಡ್ರವ. ನಾನು ಒಬ್ಬ ಹೆಂಡತಿಯಾಗಿ ಎಷ್ಟು ನಮೂನಿಯಾಗಿರ್ಬೇಕು, ನೀವೆಲ್ಲ ಕೇಳ್ರಿ. ಏನಪ್ಪ ನೀನು, ಏನು ಹೊಟ್ಟೆಗೆ ಏನ್ ತಿಂತೀಯ ನೀನು? ಅವ್ರವಾಗಲ್ಲ ನಿನಗೆ? ಬದುಕಿರೋ ಹೆಂಡ್ತಿನ ಸತ್ತೋದಾಳಂತ ನನ್ನ ಹತ್ರ ಹೇಳಿ, ಪಾಪ ಅದೇ ಆದ ಹುಡುಗಿ ಹತ್ರ ಇನ್ನೊಂದು ಥರ ಹೇಳಿ, ಹಿಂಗೆ ಭಿಕ್ಷೆ ಎತ್ತಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಹೇಳ್ರಿ, ಕೇಳ್ತಿದಾರಲ್ಲ ಹೇಳ್ರಿ. ಲೇ ಸರೋಜಿ, ನಾನು ಎಲ್ಲಿ ಹೇಳಿದ್ನಿ? ಎಲ್ಲ ಆಗೊಮ್ಮೆ ಈಗೊಮ್ಮೆ ಹೇಳ್ದವೆಲ್ಲ ಬಂದು ಒಂದೇ ಸರಿಗೆ ಜಡಾಯಿಸ್ಕೊಂತದವಿ. ನಾನು ಏನು ಮಾಡೇನಿ ಸರೋಜಿ?
ಅಂದ್ರೆ ಹೇಳಯ್ಯ. ನಾ ಮನೆಗೆ ಏನ್ ಕಮ್ಮಿ ಮಾಡಿದ್ವಿ? ಯಾಕೆ ನನ್ನ ಮಗ ದುಡಿತಿಲ್ಲ, ತಂದಾಗ್ತಿಲ್ಲ? ಈ ತರ ಸುಳ್ಳು ಹೇಳ್ಕೊಂಡು ಭಿಕ್ಷೆ ಎತ್ತಕ್ ನಿನಗೆ ಹೆಂಗಲೇ ಮನಸ್ಸು ಬಂತೋ? ಬರ್ಲಿ ತಡಿ, ನಿನ್ನ ಮಗ ಬರ್ಲಿ ಹೇಳ್ತೀನಿ. ಅಲ್ಲ, ನಾನು ಬಂಗಾರಮ್ಮ ಅಂದ್ರೆ ನಮ್ಮ ಇಡೀ ಊರಿಗೆ ಒಂದು ಗೊತ್ತು. ಅಂತ ಗೊತ್ತಿನ ಬಾಳಣ್ಣ ನೀನು ನನ್ನನ್ನೇ ಯಾಮಾರಿಸ್ಬಿಟ್ಟಲ್ಲ. ನೀನು ಎಷ್ಟರ ಮಟ್ಟಿಗಿರ್ಬೇಕು? ನಾನು ಇಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದೀಯ? ನೀನು ಅಷ್ಟು ಸುಲಭ ಬಿಡಲ್ಲ ನಾನು. ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲ, ಇದೇ ನಿಮ್ಮೂರಾಗನೆ ಪಂಚಾಯತಿ ಕಳಿಸಿ ನಿನ್ನ ಮಾನ ಮರ್ಯಾದೆ ತೆಗೆದು ದಂಡ ಕಟ್ಬೇಕು ನಿನ್ನ. ಹಂಗೆ ಮಾಡ್ತೀನಿ. ಅಜಯ್, ನಿನಗೆ ಗೊತ್ತಾಗಲ್ಲ ನಿನಗೆ? ನಾನೇನು ಮಾಡಬಾರ್ದು ಮಾಡಿದ್ದೀನಿ ನಿನಗೆ? ನಿನ್ನ ಆಸ್ತಿ ಬರ್ಕೊಟ್ಟಿದ್ದೀಯ ಬೋರಿಯಾ? ಮತ್ತೇನೋ ಒಂದು 100 ರೂಪಾಯಿ ಕೊಟ್ಟು 100 ಮಾತಾಡ್ತಿದ್ದಿ ಇಲ್ಲಿ. ಹೋಗೋ ಯಾವುದೋ ಊರ್ನವರು ಇಲ್ಲಿ ಪಂಚಾಯತಿ ಹಾಕ್ಸಿರಿ, ನಮ್ಮೂರವರು ಕೇಳ್ಬೇಕಲ್ಲ. ನಮ್ಮೂರಾಗೆ ನಂದೇ ನಡೆಯೋದು, ನಿಮ್ಮೂರಾಗೆ ನಿಂದು ನಡೆಯೋದು, ನಮ್ಮೂರಾಗ ನಂದು ನಡೀತತ್ತೆ. ಏನು ಸೀಮೆಗಿಲ್ದಂಗೆ 100 ರೂಪಾಯಿ ಕೊಟ್ಟು 100 ಮಾತಾಡ್ತೀಯ? ಹೋಗೋ ಫಸ್ಟು. ಏನಂದೋ ನನ್ನ ಮಗನೇ, ನಾನು ಕೊಡಬಾರ್ದ ಕೊಟ್ಟೆ ಅಂದ್ರೆ ನೀನು ಇಡಬಾರ್ದು ಇಟ್ಟು ಬಿಡ್ತೀವಿ. ಅಯ್ಯೋ ಯಾಕ ಹಂಗ್ ಹೊಡಿತೀಯ? ಬಿಡಾಕ. ಯಾಕೆ ಹೊಡಿತೀಯ ಅಂತ ಕೇಳ್ತೀಯ? ನನ್ನನ್ನು ಏನು ಅಂದ್ಕೊಂಡಿದ್ಯಾ? ನಮ್ಮೂರೇ ನನ್ನ ನೋಡಿರ ಗಡಗಡ ನಡೀತತಿ. ನನಗೆ ಕುಂಕು ಕರಟೆ ಎಲ್ಲ ನನಗೆ ಗೊತ್ತು. ನನ್ನನ್ನೇನು ಅಷ್ಟು ಸುಲಭ ಅಂದ್ಕೊಂಡಿದ್ದೀಯೇನೋ ಈ ಬಂಗಾರಿನ? ಇನ್ನೊಂದು ತೀಡಮ್ಮ, ಸುಮ್ಮನೆ ಬಿಡಬೇಡ. ಇವನಿಗೆ ಮನೆಗಳದೆಲ್ಲ ಸಾಲದು ಬಂದು ಈಗ ಊರ್ನೆಗಳದೆಲ್ಲ ಬಾಟ್ಕಿನ್ ತಿನ್ನಕ್ ನಿಂತದಾನೆ ಇವನು. ಎಷ್ಟು ಸುಳ್ಳು ತಾರ ತಿಗಡಿ ಹೇಳ್ಕೊಂಡು ಜೀವನ ಮಾಡ್ತಿರ್ಬೇಕು. ನಮ್ಗಿನ್ನ ಎಷ್ಟು ಮೋಸ ಮಾಡ್ತಿರ್ಬೇಕು ಇವನು. ಲೇ ಸರೋಜಿ, ನೀನು ಒಬ್ಳು ಎಂಟಿ ಏನೇ ಯಾವುದೋ ಕಾಗೆ ಮುದುಕಿ ಮಾತು ಕೇಳಿ ನನ್ನನ್ನೇ ವಿರೋಧ ಕಟ್ಕಿಂತೀಯ? ನಾನೇನಂತ ಗೊತ್ತಲ್ಲ. ನಿನ್ನೇನಿಲ್ಲ ನನ್ನ ಮಾತು ಮೀರಿ ನೀನು ಹೆಂಗೆ ಹೊರಕ್ಕೆ ಬಂದೆ? ಯಾವನ್ ನೋಡಕ್ ಬಂದೆ? ಆ ಕಾಗೆ ಮುದುಕಿನ ಆಮೇಲೆ ವಿಚಾರಿಸ್ನೆ. ಐತೆ ನಿನಗೆ ಗ್ರಾಚಾರ? ಏನ ಅಂದೆ? ಇನ್ನೊಂದು ಕೊಡ್ಬೇಕಾ? ನನ್ನನ್ನು ಕಾಗೆ ಮುದ್ಕೆ ಅಂತೀಯ? ಅವತ್ತು ನಿನ್ನ ಅಕ್ಕಿದ್ದಂಗೆ ನೀನೇ ಅಲ್ಲ ಅಂತ ಖಾಲಿ ಬೀಳಕ್ ಬಂದಲ್ಲ. ಅಕ್ಕ, ನಿನ್ನೇನು ಅಂದಿಲ್ಲ ಕಣಕ್ಕ. ನಿನ್ ತಪ್ಪು ತಿಳ್ಕೊಂಬೇಡ. ನಿನ್ನೇನು ಅಂದಿಲ್ಲ ನಾನು. ದೇವ್ರ ಸತ್ತೋಗ್ಲು ಏನು ಅಂದಿಲ್ಲ ಕಣಕ್ಕ. ಅಲ್ಲಕ್ಕ, ನಿಮ್ಮೂರಾಗ ಯಾವ್ದು ದೇವಸ್ಥಾನ ಇರ್ಲಿಲ್ಲ ನಕ್ಕ. ನಮ್ಮೂರಿಗೆ ಯಾಕೆ ಬಂದಕ್ಕ ನೀನು? ಅಂಕಲ್, ನಿಮಗೆ ನಾಚಿಕೆ ಆಗ್ಬೇಕು. ನೀವು ನಮ್ಮ ತಂದೆ ತರ ಇದ್ದೀರಾ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅನ್ಸುತ್ತೆ. ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡು ಅವ್ರವ್ರ ಹತ್ರ ದುಡ್ಡನ್ನ ಭಿಕ್ಷೆ ಬಿಡ್ತಿರಲ್ಲ, ನಾಚಿಕೆಗಲ್ವಾ ನಿಮಗೆ? ದುಡ್ಕೊಂತಿನಕ್ಕೆ ಏನಾಗಿದೆ ನಿಮಗೆ? ನಿಮ್ಮಂಥವ್ರಿಂದನೇ ಎಷ್ಟೋ ಜನ ಭಿಕ್ಷುಕರಿಗೆ ಇವತ್ತೊಂದು ರೂಪಾಯಿನೂ ಹಾಕಲ್ಲ, ಗೊತ್ತಾ? ಉಗುಳಮ್ಮ ಉಗುಳು, ಇನ್ನ ಚೆನ್ನಾಗಿ ಉಗುಳು. ಇವನಿಗೆ ನಿನ್ನಂತ ಸಣ್ಣಳು ಹೇಳಿದ್ರು ನಾಚಿಕೆ ಇಲ್ಲ, ಅಂತವ್ರು ದೊಡ್ಡರು ಹೇಳಿದ್ರು ಇವನಿಗೆ ಮರ್ಯಾದೆ ಇಲ್ಲ ಕಣಮ್ಮ. ಎಲ್ಲ ಮೂರು ಬಿಟ್ಟು ನಿಂತು ಬಿಟ್ಟದ ಇವನು. ಆಂಟಿ, ನನಗೆ ಭಾಳ ಬೇಜಾರಾಯ್ತು ಆಂಟಿ. ಹೋಗಿ ನಾನು ಇಂಥವ್ರಿಗೆ ಸಹಾಯ ಮಾಡೋಕೆ ಹೊರಟಿದ್ದೆ ಅಂತ ನನಗೆ ಭಾಳ ಬೇಜಾರಾಗ್ತಾ ಇದೆ. ನಾನು ಅಯ್ಯೋ ಪಾಪ ಅಂದ್ಕೊಂಡು 10,000 ರೂಪಾಯಿ ಕೊಡೋಣ ಅಂದ್ಕೊಂಡಿದ್ದೆ ಆಂಟಿ. ಯಾಕಂದರೆ ನನಗೆ ಗೊತ್ತಾಗುತ್ತೆ ಕಷ್ಟ ಅಂದ್ರೇನು, ನೋವು ಅಂದ್ರೇನು ಅಂತೇಳಿ. ಇಂಥವ್ರಿಗೆ ಹೋಗಿ ಸಹಾಯ ಮಾಡ್ತಿದ್ನಲ್ಲ, ಅದನ್ನ ಹೆಂಗೋ ದೇವರೇ ತಪ್ಪಿಸಿದ್ದಾನೆ ನನಗೆ. ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಅದನ್ನೇನೋ ಮನೆಗೆ ಹೋಗಿ ಸರಿ ಮಾಡಿಕೊಡ್ರಿ. ಇವತ್ತು ಸತ್ಯ ಹೇಳಿದ್ರು ಜನ ಕೆಲವರು ನಂಬಲಿಲ್ದಂಗೆ ಮಾಡೋಂಥದ್ದು ಇಂಥರಿಂದ ನೋಡಿ ನಾವು ಕಲ್ತಿರ್ತೀವ. ಅವಾಗ ಯಾರೇ ಸತ್ಯ ಹೇಳಿದ್ರು ನಾವು ನಂಬಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಗೊಂದಲ ಆಗ್ಬಿಡ್ತತ್ತೆ. ಹೌದಮ್ಮ, ಮತ್ತೆ ಈಗ ನಾನು ಕಷ್ಟ ಅಂತ ಹೇಳ್ಕೊಂಡ್ರು ಇವರು ಸುಳ್ಳು ಹೇಳ್ಬೋದೇನೋ ಅಂತ ಎಲ್ಲ ಜನರಿಗೂ ಅನ್ಸುತ್ತೆ. ಅವಾಗ ನಾನು ಸತ್ಯ ಹೇಳಿದ್ರು ನನ್ನ ಮಾತು ಯಾರೂ ನಂಬಲ್ಲ. ಇವನಿಗೂ ಅಂಥದ್ದೇ ಒಂದಲ್ಲ ಒಂದಿನ ಅದ್ಯಾಕತ್ತೆ. ಈಗ ನಿಜವಾಗ್ ನಮ್ಗೇನೋ ಆಗಿದ್ರು ಹಿಂಗಾಗತ್ತೆ. ಅಯ್ಯೋ ಇವನು ಸುಳ್ಳು ಹೇಳಿದ್ದ ಮೊದಲೇನೆ ಅಂತ ಅವಾಗ ಯಾರು ನಂಬ್ತಾರೆ ಇವನ್ನ? ಅದಂತೂ ನಿಜ ಆಂಟಿ. ನಾನು ತುಂಬ ಬೇಜಾರಾಗ್ಬಿಡ್ತು. ಇನ್ನು ದೇವ್ರ ದರ್ಶನ ಮಾಡೋಕ್ಕೂ ನನಗೆ ಮನಸ್ಸೇ ಇಲ್ಲ. ನಾನಿನ್ನ ಹೋಗ್ತೀನಿ ಆಂಟಿ. ಕಾಗೆ ಮುದ್ಕೆ, ನನಗೆ ನನ್ನೂರಲ್ಲಿ ಬಂದ ನೀನು ಅವಜಾಕಿ ಹೊಡೆದು ನನ್ನ ಮರ್ಯಾದೆ ಕಳೆದಿದೆಯಲ್ಲ, ನಿನ್ನನ್ನು ಅಷ್ಟು ಸುಲಭ ಬಿಡ್ತನಾ? ಈ ಊರಿಂದ ಅದು ಹೆಂಗೆ ಹೋಗ್ತೀಯ? ಹೋಗು, ನಾನು ನೋಡ್ತೀನಿ. ನಾನು ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದೀಯಾ? ನಿನ್ನೆ ಬಾ ಪಂಚಾಯತಿಗೆ ಹಾಕ್ಸಿ. ನೀನು ದಂಡ ಕಟ್ಟಬೇಕು. ನಾನೇ ಪಂಚಾಯತಿಗೆ ಹಾಕ್ಸ್ತೀನಿ. ಆಗ್ಲೇನೆ ಹೇಳಿದ್ದೀನಿ ನಿನಗೆ, ನನ್ನ ತಂಟಿ ಬಂದರೆ ಏನಿಲ್ಲ, ನನಗೆ ಕುಂಕು ಕರಾಟೆ ಎಲ್ಲ ಬರ್ತತೆ. ತೋರಿಸ್ಲೇನು? ನಿನ್ನ ಅಷ್ಟು ಸುಲಭ ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ದೀಯಾ? ಪಾಪ ನಿನ್ನ ಹೆಂಡ್ತಿ ನೋಡಿರಿ, ಅಮಾಯಕ ಇದ್ದಂಗೆ ಇದ್ದಾಳೆ. ಅವಳಿಗೆ ನೀನು ಹುಳ್ಳಿಕಾಳು ಹುರ್ದಂಗೆ ಹುರ್ಕೊಂಡು ಮುಖ ಕಾಣ್ತೀಯಲ್ಲ. ನನ್ನ ವಿರುದ್ಧ ನೀನು ಅದೇನು ಮಾಡ್ತೀಯ ಮಾಡಬ್ಬಾ, ನೋಡ್ತೀನಿ ನಿನ್ನನ್ನು. ಏನಿಲ್ಲ, ಈ ಊರಾಗನೆ ಕಂಬ ಕಟ್ಟಿ
ನಾನೇ ಇನ್ನೊಂದು 4 ತೀಡಿ ಹೋಗ್ಬಿಡ್ತೀನಿ. ನೋಡ್ತೀನಿ ಪರತಕ್ಕ ಒಳ್ಳೆ ಘಾಟಿ ಮುದುಕಿ ಕೈಲಿ ರಾಮಣ್ಣ ತಗ್ಲಾಕೆ ಮುಟ್ಟದಾನೆ. ಲೇ ಬೇಬಿ, ಆಯ್ಕೆ ನೋಡಿದ್ರೆ ಎಲ್ಲೋ ನೋಡಿದ್ದೀನಿ ಅನಿಸ್ತೈತೆ ಕಣೆ. ಹೌದೇ? ಎಲ್ಲಿ ನೋಡಿದೀಯಾ? ಅದಕ್ಕೇನು ಕೇಳಿ ತಿಳ್ಕೊಂಡ್ರಾತವ.